ಗಿಡಗಳಂದ್ರೆ ಹಾಗೆ ಅಲ್ವಾ? ಅದ್ರ ಮುಂದೆ ಒಂದ್ 5 ನಿಮಿಷ ನಾವು ನಿಂತಿದ್ರು ಮನ್ಸಿಗೆ ಎಷ್ಟು ಖುಷಿ ಕೊಡತ್ತೆ. ಈಗ ನೀವ್ ನೋಡ್ತಿರೋ ಹಾಗೆ ಈ ಬಳ್ಳಿ ಹೆಸರು ಬಂದು ಬಸಳೆ ಸೊಪ್ಪು ಅಂತ. ಬಸಳೆ ಸೊಪ್ಪು ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ ಅಡ್ಗೆಗಳಿಗೆ ಯಾವ್ದಾದ್ರು ಒಂದ್ ಸೊಪ್ಪು ತಕ್ಷಣಕ್ಕೆ ಬೇಕು ಅಂತ ಅನ್ಸಿದ್ರೆ ಒಂದು ಚಿಕ್ಕ ಪಾಟ್ ಅಲ್ಲಿ ಬಸಳೆ ಗಿಡ ಹಾಕೋದನ್ನ ಮರಿಬೇಡಿ. ಯಾಕಂದ್ರೆ ಪ್ರತಿ ಸಲಿನೂ ನಿಮಗ್ ಬೇಕಾದಾಗೆಲ್ಲ ಬಸಳೆ ಸೊಪ್ಪು ಸಿಗ್ತಾನೆ ಇರತ್ತೆ. ಈ ಸೊಪ್ಪನ್ನ ನಾವು ಅಡ್ಗೆಲ್ ಬಳಸೋದ್ರಿಂದ ಬಾಯಿಗಳಲ್ಲಿ ಹುಣ್ಣಾಗಿದ್ರೆ, ಕಾನ್ಸ್ಟಿಪೇಷನ್ ಆಗ್ತಿದ್ರೆ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಲ್ದೇನೆ ನಮ್ ದೇಹನ ತುಂಬಾ ತಂಪಾಗಿ ಕೂಡ ಇಡತ್ತೆ. ನೋಡಿ, ಈ ರೀತಿ ಒಂದು ಬಲ್ತಿರೋ ಕಡ್ಡಿನ ನೀವು ನೆಟ್ರೆ ಸಾಕು, ಅದು ಆರಾಮಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಕೇರ್ ಬೇಕೇ ಆಗಿಲ್ಲ. ನೋಡಿ, ಒಂದೇ ಒಂದು ಗಿಡ ಎಷ್ಟೆಲ್ಲ ಬಳ್ಳಿಯಾಗಿ ಹಬ್ಬಿಟ್ಟಿದೆ. ಸೊ ಒಂದು ಚಿಕ್ಕ ಪಾಟಲ್ಲಿ ಈ ಬಳ್ಳಿಗಳನ್ನ ನೀಟಾಗಿ ಸುತ್ತಿ ಹೇಗ್ ಬೆಳಿಬೋದು ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ, ಈ ರೀತಿ ಮಾಡೋದ್ರಿಂದ ಗಿಡ ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಹಾಗೆ ಬೇರೆ ಗಿಡಗಳಿಗೂ ತೊಂದರೆ ಆಗೋದಿಲ್ಲ. ಸೊ ಎನಿ ಟೈಮ್ ಸಿಗುವಂತ ಈ ತರ ಗಿಡಗಳನ್ನ ಆದಷ್ಟು ನಾವು ಮನೇಲೇ ಬೆಳೆಯೋಣ, ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೊಳ್ಳೋಣ. ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.